ಗಾಣಿಗ ಸಮಾಜದ ವತಿಯಿಂದ ಮುಂಬರುವ ಕರ್ನಾಟಕ ಸರ್ಕಾರದ ವಿಧಾನಮಂಡಲದಲ್ಲಿ ನಮ್ಮ ಸಮಾಜದ ವಿಶೇಷವಾಗಿ ವಿಧಾನಸಭೆಯಲ್ಲಿ ಇರ್ತಕ್ಕಂಥ 3 ಜನ ಶಾಸಕರಿದ್ದಾರೆ. ಅವರಿಗೆ ಮಂತ್ರಿ ಸ್ಥಾನವನ್ನು ಒಂದು ಕೊಡಬೇಕಂತ ಮಾಡಲಿಕ್ಕೆ ಇವತ್ತು ಸಮಾಜ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಈ ಪತ್ರಿಕಾಗೋಷ್ಠಿಗೆ ನಮ್ಮ ರಾಜ್ಯ ಅಧ್ಯಕ್ಷರಂತ ಶ್ರೀಯುತ ಮಲ್ಲಿಕಾರ್ಜುನ ಉಣಿಯವರಿದ್ದಾರೆ, ಅವ್ರನ್ನೂ ಸ್ವಾಗತ ಬಯಸ್ತಾ ಇದ್ದೀನಿ. ಅದರ ಜೊತೆಗೆ ನಮ್ಮ ಜಿಲ್ಲಾ ಅಧ್ಯಕ್ಷರಂತ BB ಪಾಸೋಡಿ ಅವರಿದ್ದಾರೆ, ಅವ್ರನ್ನೂ ಸ್ವಾಗತ ಬಯಸ್ತಾ ಇದ್ದೀನಿ. ಜೊತೆಗೆ ಸಮಾಜದ ಅನೇಕ ಮುಖಂಡರು ಇವತ್ತು ವೇದಿಕೆಯಲ್ಲಿದ್ದಾರೆ, ಅವ್ರನ್ನೂ ಸ್ವಾಗತ ಬಯಸಿ ಇವತ್ತಿನ ಪತ್ರಿಕಾಗೋಷ್ಠಿ ಆಗಮಿಸಿದಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರನ್ನು ಸ್ವಾಗತ ಬಯಸಿ ಈ ಪತ್ರಿಕಾಗೋಷ್ಠಿನ ಉದ್ದೇಶ ಮಾತನಾಡಬೇಕಂತೇಳಿ ಶ್ರೀಯುತ ಮಲ್ಲಿಕಾರ್ಜುನ ಉಣಿ ಅವರನ್ನು ನಾನು ವಿನಂತಿ ಮಾಡ್ತಾ ಇದ್ದೀನಿ. ವಿಜಯಪುರ ಜಿಲ್ಲಾ ಗಾಣಿಗ ಸಮಾಜದ ಸಂಘದ ವತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾಗಿದೆ. ಈ ಗೋಷ್ಠಿಯಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಶ್ರೀಯುತ BB ಪಾಸೋಡಿ ಅವರಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲಾ ಗಾಣಿಗ ಸಮಾಜದ ಕಾರ್ಯಾಧ್ಯಕ್ಷರಾದಂಥ ಡಾಕ್ಟರ್ ಅಶೋಕ್ ಕರ್ಡಿ ಅವರಿದ್ದಾರೆ. ನಮ್ಮ ಸಮಾಜದ ಹಿರಿಯರು ನ್ಯಾಯವಾದಿಗಳಾದ ಶ್ರೀಯುತ SS ಶಿರಾಡೋಣವರಿದ್ದಾರೆ ಮತ್ತು ಇನ್ನೋರ್ವ ನಮ್ಮ ಸಮಾಜದ ಹಿರಿಯರಾದಂಥ SG ಪಾಟೀಲ್ರವರಿದ್ದಾರೆ. ಅದೇ ರೀತಿ ಶ್ರೀಯುತ ಬಾಬು ಸಜ್ಜನ್ ಅವರು ಜಿಲ್ಲಾ ಸಮಾಜ ಸಂಘದ ಪ್ರಧಾನ ಕಾರ್ಯದರ್ಶಿಗಳು, ರಾಕೇಶ್ ಕಲ್ಲೂರವರು, ಶ್ರೀಯುತ ಶಿರಾಡೋಣರವರು ಮತ್ತು ಖಜಾಂಚಿಗಳಾದಂಥ ಚೌಧರಿ ಅವರು, ಶರಣಪ್ಪಣ್ಣ ಎಕ್ಕುಂಡಿಯವರು, ಅತ್ತಳ್ಳಿಯವರು, ಇವರೆಲ್ಲರೂ ಸಮಾಜದ ಹಿರಿಯರು ಈ ಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಗೋಷ್ಠಿಯ ಉದ್ದೇಶ ಇತ್ತೀಚೆಗೆ ಕರ್ನಾಟಕ ರಾಜ್ಯದ ನೂತನ ಸರ್ಕಾರದಲ್ಲಿ ಗಾಣಿಗ ಸಮಾಜಕ್ಕೆ ಪ್ರಾತಿನಿಧ್ಯವನ್ನು ಕೊಡಬೇಕು ಅಂತಕ್ಕಂಥ ವಿಷಯವನ್ನು ಇಟ್ಕೊಂಡು ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಆಹ್ವಾನಿಸಿದ್ದೇವೆ. ಯಾಕೆ ಈ ಮಾತನ್ನು ಹೇಳ್ತೇವೆ ಅಂದರೆ, ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 40 ರಿಂದ 45 ಲಕ್ಷ ಜನಸಂಖ್ಯೆ ಇರತಕ್ಕಂಥ ಗಾಣಿಗ ಸಮಾಜ ಈಗಾಗಲೇ ಹಿಂದುಳಿದ ವರ್ಗಕ್ಕೆ ಸೇರಿದ್ದು ಅಂಥೇಳಿ ಸರ್ಕಾರ ಗುರುತಿಸಿ ನಮಗೆ ಸುಮಾರು ವರ್ಷಗಳಿಂದ ಅಂದರೆ ಸ್ವತಂತ್ರ ಸಿಕ್ಕು 8 ದಶಕಗಳು, 79 ವರ್ಷ ಮುಗಿದು 80 ವರ್ಷ ಆಯಿತು. ಕಾಂಗ್ರೆಸ್ ಸರ್ಕಾರ ಬಂದಾಗಲೊಮ್ಮ ನಮ್ಮ ಸಮಾಜದವರು ಸಚಿವ ಸ್ಥಾನ ಕೊಡ್ರಿ ಅಂತೇಳಿ ಒತ್ತಾಯಿಸ್ತಾ ಬಂದಿದ್ದಾರೆ. ಆದರೂ ಇನ್ನೂವರೆಗೆ ಈಡೇರಿಲ್ಲ. ಇವತ್ತು ರಾಜ್ಯದಲ್ಲಿ 3 ಜನ ಪ್ರಭಾವಿ ಶಾಸಕರು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮವರಿದ್ದಾರೆ. ಅಥಣಿಯಿಂದ ಶ್ರೀಯುತ ಲಕ್ಷ್ಮಣ್ ಸವದಿ ಅವರಿದ್ದಾರೆ, ಭದ್ರಾವತಿಯಿಂದ ಶ್ರೀಯುತ BK ಸಂಗಮೇಶ್ ಅವರಿದ್ದಾರೆ, ಚಿತ್ರದುರ್ಗದಿಂದ ವೀರೇಂದ್ರ ಪಪ್ಪಿ ಅವರಿದ್ದಾರೆ. ಈ 3 ಜನ ಶಾಸಕರಲ್ಲಿ ಕನಿಷ್ಠ 2ರನ್ನಾದರೂ ನೀವು ಸಚಿವರನ್ನಾಗಿ ಮಾಡಿರಿ ಅಂಥೇಳಿ ಆಶಾ ಭಾವನೆಯಿಂದ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಮಾಜಿ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಲ್ಲಿ ಮತ್ತು ಇವತ್ತಿನ ನೂತನ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ BK ಹರಿಪ್ರಸಾದ್ರವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ಇದರ ಜೊತೆಗೆ AICC ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಸಹ ನಾವು ಸುಮಾರು ವರ್ಷಗಳ ಹಿಂದೆ ಅವರನ್ನು ಭೇಟಿ ಮಾಡಿ ಈ ವಿಷಯವನ್ನು ಪ್ರಸ್ತಾಪಿಸಿದಾಗ ಮುಂದಿನ ದಿನಮಾನಗಳಿಗೆ ಸರಿಪಡಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಇವತ್ತು ವಿಶೇಷವಾಗಿ ಶ್ರೀಯುತ ಲಕ್ಷ್ಮಣ್ ಸವದಿ ಅವರು ಹಿಂದೆ ಭಾರತೀಯ ಜನತಾ ಪಕ್ಷದಲ್ಲಿದ್ದಾಗ ಅವ್ರನ್ನ ಪಕ್ಷ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿತ್ತು. ಸೋತಾಗಲೂ ಸಹ ಅಂಥ ಒಬ್ಬ ಪ್ರಭಾವಿ ನಾಯಕನಿಗೆ ಕೊನೆಗೆ ಪಕ್ಷದ ಭಿನ್ನಾಭಿಪ್ರಾಯದಿಂದ ಟಿಕೆಟ್ ಕೊಡದೇ ಇರುವಾಗ ನಮ್ಮ ಪಕ್ಷದ ಇವತ್ತಿನ ಮುಖ್ಯಮಂತ್ರಿಗಳಾಗಿರ್ಬೋದು, ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಾಗಿರ್ಬೋದು, ಅವರನ್ನು ಮನವೊಲಿಸಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಬರಬೇಕು, ಕಾಂಗ್ರೆಸ್ ಪಕ್ಷದಲ್ಲಿ ಮುಂದೆ ಸರ್ಕಾರ ಬಂದರೆ ನಿಮಗೆ ಒಳ್ಳೆಯ ಸ್ಥಾನಮಾನಗಳನ್ನು ಕೊಡ್ತೇವೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದರು. ಇವತ್ತು ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರೋದರಿಂದ ಸುಮಾರು ಉತ್ತರ ಕರ್ನಾಟಕದಲ್ಲಿ 20 ಮತಕ್ಷೇತ್ರಗಳಲ್ಲಿ ಗಾಣಿಗ ಸಮಾಜದ ಮತವನ್ನು ಪಡೆದು ಕಾಂಗ್ರೆಸ್ ಪಕ್ಷದ ಶಾಸಕರು ಆಯ್ಕೆಯಾಗಲಿಕ್ಕೆ ಕಾರಣರಾಯಿತು ಅಂತಕ್ಕಂಥ ಮಾತು ಪಕ್ಷದ ನಾಯಕರೇ ಹೇಳ್ತಾರೆ. ಸಚಿವ ಸ್ಥಾನವನ್ನು ಕೊಡ್ತಾರೆ ಅಂತಕ್ಕಂಥ ಭರವಸೆಯಿಂದ ನಾವೆಲ್ಲರೂ ಸಮಾಜದವರು ಆಶಾಭಾವನೆಯಿಂದ ನೋಡ್ತಾ ಇದ್ವಿ. ಮೊನ್ನೆ ನಡೆದಂಥ ವಿಸ್ತರಣೆಯಲ್ಲಿ ಅವರಿಗೆ ಸಿನಾರಿಟಿ ಅವರ ಒಂದು ಹಿರಿತನವನ್ನು
ನೋಡಿ ಅವ್ರಿಗೆ ಕೊಡಬೇಕಾಗಿತ್ತು, ಅದು ಉಳಿತು. ಇವತ್ತು ಇಡೀ ರಾಜ್ಯಾದ್ಯಂತ ಗಾಣಿಗ ಸಮಾಜದವರು ಕಾಂಗ್ರೆಸ್ ಪಕ್ಷ ನಿಜವಾಗಿ ಜಾತ್ಯತೀತ ಮನೋಭಾವದಿಂದ ಕೂಡಿದಂಥ ಪಕ್ಷ ಐತಿ. ಎಲ್ಲ ಸಮಾಜದವರಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಡ್ತಕ್ಕಂಥ ಒಂದು ಪಕ್ಷ ಐತಿ. ಆ ಪಕ್ಷದಲ್ಲಿ ಗಾಣಿಗರಿಗೆ 80 ವರ್ಷಗಳಿಂದ 8 ದಶಕಗಳಿಂದ ಒಂದು ರಾಜ್ಯದಲ್ಲಿ ಒಂದು ಸಚಿವ ಸ್ಥಾನ ಸಿಕ್ಕಿಲ್ಲ ಅಂದರೆ ಇದು ನಿಜವಾಗಿ ಅನ್ಯಾಯ. ಇದನ್ನು ನಾವೆಲ್ಲರೂ ಹಕ್ಕೊತ್ತಾಯ ಮಾಡ್ತಕ್ಕಂಥ ಈ ಒಂದು ಕಾರ್ಯಕ್ರಮ ರಾಜ್ಯಾದ್ಯಂತ ಮಾಡ್ತಾಯಿದ್ದೇವೆ. ದಯಮಾಡಿ ತಾವು ಸಹ ತಮ್ಮ ಪತ್ರಿಕೆ ಮಾಧ್ಯಮಗಳ ಮುಖಾಂತರ ಈ ವಿಷಯವನ್ನು ಸಾರ್ವಜನಿಕವಾಗಿ ಬಿತ್ತರಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಮುಂದಿನ ವಿಷಯವನ್ನು ಶ್ರೀಯುತ ಪಾಸೋಡಿ ಅವರು ವಿಜಯಪುರ ಜಿಲ್ಲಾ ಗಾಣಿಗ ಸಮಾಜ ಅಧ್ಯಕ್ಷ. ಇವತ್ತಿನ ಈ ಪ್ರೆಸ್ ಮೀಟ್ ಕರೆಯೋದು ಮುಖ್ಯ ಉದ್ದೇಶ ಎಂದರೆ, ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದಂತೆ ಕರ್ನಾಟಕದಲ್ಲಿ ನಮ್ಮ ಸಮಾಜ ಕನಿಷ್ಠ ಅಂದರೂ 40ರಿಂದ 45 ಲಕ್ಷ ಇರುವುದರಿಂದ ಈ ಕಳೆದ 8 ದಶಕಗಳಿಂದ ನಮ್ಮ ಸಮಾಜದಲ್ಲಿ ಯಾರೊಬ್ಬರಿಗೂ ಸಚಿವ ಸ್ಥಾನ ಸಿಕ್ಕಿಲ್ಲ. ಒಂದು ಇವರಿಗೆ ನಮ್ಮ ನ್ಯಾಮಗೌಡರಿಗೆ ಒಂದು ಮಾತ್ರ ಕೊಟ್ಟಿದ್ರು ಅವಾಗ ಕೇಂದ್ರದಲ್ಲಿ. ಅದು ಈ ರಾಜ್ಯದಲ್ಲಿ ಯಾರಿಗೂ ಸಚಿವ ಸ್ಥಾನ ಸಿಕ್ಕಿಲ್ಲ. ಇದು ಭಾಳ ಅನ್ಯಾಯ ಆಗ್ತಾಯಿದೆ. ಈಗ ಇರುವಂಥ ಕೇವಲ 3 ಜನರಲ್ಲಿ ಅತಿ ಪ್ರಭಾವಿಯಾಗಿ ಮತ್ತು ಈ ಪಕ್ಷಕ್ಕೆ ಎಲ್ಲ ರೀತಿಯಿಂದಲೂ ಅನುಕೂಲವಾಗಿ ಪಕ್ಷಕ್ಕಾಗಿ ನಿರಂತರವಾಗಿ ದುಡಿದು 20-25 ಶಾಸಕರು ಈ ಒಂದು ಈಗಿದ್ದ ಒಂದು ಶಾಸಕರಲ್ಲಿ ಅವರು ಆಯ್ಕೆ ಆಗಲು ಸಹಾಯ ಮಾಡಿದಂಥ ಲಕ್ಷ್ಮಣ ಸವದಿ ಅವರಿಗೆ ನಾವು ಕನಿಷ್ಠ ಪಕ್ಷ ಒಂದು ಇಬ್ಬರಿಗಾದರೂ ಒಂದು ಸಚಿವ ಸ್ಥಾನ ಸಿಗಲಿ ಅಂಥೇಳಿ ಈ ಒಂದು ಸಮಾಜ ಬಾಂಧವರಲ್ಲಿ ಎಲ್ಲರೂ ಕೂಡಿ ಇದು ಒಂದು ಹಕ್ಕೊತ್ತಾಯ ಮಾಡ್ತೇವೆ. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದಂತೆ ಇದು ಇಷ್ಟಕ್ಕೆ ನಿಲ್ಲುವುದಿಲ್ಲ. ಇಡೀ ಕರ್ನಾಟಕ ರಾಜ್ಯ ತುಂಬ ಇದನ್ನು ವಿಸ್ತರಿಸಿ ನಮ್ಮ ಹಕ್ಕಿಗಾಗಿ ನಾವು ಬಡಿದಾಡಬೇಕಾಗ್ತದೆ. ನಾವು ಹಕ್ಕಿಗಾಗಿ ಬಡಿದಾಡೋದಿದ್ರೆ ನಮಗೆ ಸಿಗುವುದಿಲ್ಲ. ಇದು ಈ ಒಂದು ಪ್ರೆಸ್ ಮುಖಾಂತರ ಈ ಒಂದು ನೂತನ ಸರ್ಕಾರಕ್ಕೆ ನಮ್ಮ ಒಂದು ರಿಕ್ವೆಸ್ಟ್ ಏನೆಂದರೆ, ದಯಮಾಡಿ ಅಟ್ಲೀಸ್ಟ್ ಈಗ 2ನೇ ಒಂದು ವಿಸ್ತರಣೆಯಲ್ಲಿ ನಮ್ಮ ಸಮಾಜ ಬಾಂಧವರಿಗೆ ಅಟ್ಲೀಸ್ಟ್ ಒಂದು ಲಕ್ಷ್ಮಣ ಸವದಿಯವರಿಗೆ ಆಗಲಿ ಮತ್ತು ಪಪ್ಪಿಯವರು BK ಸಂಗಮೇಶ್ ಅವರಿಗಾಗಲಿ ಒಂದು ಸಚಿವ ಸ್ಥಾನ ಕೊಡ್ತಾರೆ ಅಂತ ಹೇಳಿ ನಮ್ಮ ಒಂದು ಅನಿಸಿಕೆಯಿಂದ ಭರವಸೆಯಿಂದ ಈ ಒಂದು ಪ್ರೆಸ್ ನೋಟ್ನಲ್ಲಿ ನಾವು ತಮ್ಮ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಕಳಿಸ್ತಿದ್ದೇವೆ. ನಮಸ್ಕಾರಗಳು. ವೇದಿಕೆ ಮೇಲಿದ್ದಂಥ ರಾಜ್ಯಾಧ್ಯಕ್ಷ ಮಲ್ಲು ಮುನಿಯವರೇ ಹಾಗೂ ಜಿಲ್ಲಾ ಅಧ್ಯಕ್ಷರಂಥ ಪಾಸೋಡಿಯವರೇ ಹಾಗೂ ಸಮಾಜದ ಎಲ್ಲ ಗಣ್ಯರು, ಇವತ್ತು ದಿವಸ ಸತತವಾಗಿ ನಾವು ನೋಡ್ತಾ ಇದ್ದೀರಿ ನಮ್ಮ ಸಮಾಜ ಈ ಮಂತ್ರಿಮಂಡಲದಲ್ಲಿ ತುಳಿತಕ್ಕೆ ಒಳಗಾಗ್ತಾ ಇದೆ. ಶ್ರೀಮತ್ ಲಕ್ಷ್ಮಣ ಸವದಿಯವರು ಈಗಾಗಲೇ BJP ತೊರೆದು ಕಾಂಗ್ರೆಸ್ಗೆ ಬಂದಾಗ ಅವ್ರನ್ನ ಕರ್ಕೊಂಡು ಬಂದು ನಿಮಗೆ ಮಂತ್ರಿ ಮಾಡ್ತೀವಿ ಅಂತ ಒಂದು ಭರವಸೆಯನ್ನು ಕೊಟ್ಟಾಗ ಅವ್ರು ಬಂದಾಗ ಅವ್ರ ಮುಖಾಂತರ ಸುಮಾರು ಒಂದು 25 ಮತಕ್ಷೇತ್ರಗಳಲ್ಲಿ ಕಾಂಗ್ರೆಸ್ MLAಗಳು ಆರಿಸಿ ಬಂದಿದ್ದಂಥ ಉದಾಹರಣೆ ಇದೆ. ಅದು ಕೂಡ ಹೈಕಮಾಂಡ್ ಕೂಡ ಗೊತ್ತಿದೆ. ಅವರು ಕೆಪೇಬಲ್ ಕೂಡ ಇದ್ದಾರೆ. ಅವರು ಮಂತ್ರಿಗಳಾಗಿ ಮಂತ್ರಿಗಳಾಗಿ ತಮ್ಮ ಕಾರ್ಯಕ್ಷಮತೆಯನ್ನು ಮಾಡಿ ಈ ನಾಡಿನ ಮೆಚ್ಚುಗೆಯನ್ನು ಕೂಡ ಪಡೆದಂಥ ವ್ಯಕ್ತಿಗಳು. ಎಲ್ಲ ಸಾಮರ್ಥ್ಯ ಹೊಂದಿದ್ದರೂ ಕೂಡ ಅವ್ರನ್ನು ಏಕೆ ಕಡೆಗಣಿಸ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಅದರಂತೆ ನಮ್ಮ BK ಸಂಗಮೇಶ್ ಅವರು ಕೂಡ ಅವರು 4ನೇ ಸರಿ MLA ಆಗ್ತಾ ಇರೋರು. ಅವರು ಕೂಡ ತಮ್ಮ ಒಂದು 4 ಸಲ MLA ಆಗಬೇಕಾದ್ರೆ ಜನಪ್ರತಿನಿಧಿಗಳ ಒಂದು ಅವರು ಪ್ರಭಾವ ಇದ್ದಾಗ ಮಾತ್ರ ಸಾಧ್ಯ ಇದೆ. ಅದಕ್ಕೆ ದಯವಿಟ್ಟು ಮುಖ್ಯಮಂತ್ರಿಗಳಾಗಲಿ, ಆಮ್ಯಾಗ ನಮ್ಮ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗಲಿ, ಖರ್ಗೆ ಅವರಾಗಲಿ, ಆಮ್ಯಾಗ ಅಧ್ಯಕ್ಷರಾಗಲಿ ಎಲ್ಲರೂ ಕೂಡಿ ನಮ್ಮ ಸಮಾಜದ 3 ಜನರ ಒಂದು ಶಾಸಕರಲ್ಲಿ ಇಬ್ಬರನ್ನಾದರೂ ಕನಿಷ್ಠ ಇಬ್ಬರನ್ನಾದರೂ ಮಂತ್ರಿಗಳು ಮಾಡಬೇಕಂತ ತಿಳ್ಕೊಂಡು ನಮ್ಮ ಸಮಾಜದವರು ಎಲ್ಲರೂ ಒಕ್ಕೋರದಿಂದ ನಾವು ಬೇಡಿಕೆ ಮಾಡ್ತೇವೆ. ಸರ್, BJP ಅಷ್ಟೆಲ್ಲ ಕೊಟ್ಟಿದೆ. DC 1 ಮಿನಿಟ್ ಸರ್, ಅದನ್ನು ಕ್ಲಿಯರ್ ಮಾಡಿ. ಅವ್ರು ಯಾಕೆ ಬಿಟ್ಟು ಬಂದರು? ಸೌದಿಯವರು ಉಪಮುಖ್ಯಮಂತ್ರಿ ಅಂತ ಸ್ಥಾನ ಕೊಟ್ಟಿದ್ರು. ಒಂದು ಅವರು ಮತಕ್ಷೇತ್ರದೊಳಗೆ ಒಂದು B.Farm ಕೊಡಲಿಲ್ಲ ಅವರಿಗೆ. ಅಷ್ಟೇ ಅನ್ಯಾಯನೂ ಮಾಡ್ತಾರ. ತತ್ಕ್ಷಣ ಇವತ್ತು ಉಪಮುಖ್ಯಮಂತ್ರಿಯನ್ನು ಮಾಡಿದ್ರಿ,
ಮುಂದೆ 6 ತಿಂಗಳದಾಗ ಅದೇ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಒಬ್ಬ ಇದ್ದ ಶಾಸಕನ ಪ್ರೆಸೆಂಟ್ ಶಾಸಕರಿಗೆ ನೀವು ಬಿ ಫಾರ್ಮ್ ಕೊಡಲಿಲ್ಲ. ಆ ಅನ್ಯಾಯ ಪ್ರತಿಭಟನೆ ಮಾಡ್ಕಿಸಿದ್ರೆ ಇವತ್ತು ನಾವು ನಮ್ಮ ಸಮಾಜ ಕನಿಷ್ಠ ಪಕ್ಷ 50% ಬಿ ಜೆ ಪಿ ಬಿಡಬೇಕು. ಕಾರಣಪ್ಪ ಅಂದ್ರೆ ಲಕ್ಷ್ಮಣ್ ಸವದಿ ಅವರಿಗೆ ಅನ್ಯಾಯ ಆಯಿತು, ಅವ್ರು ಪಾರ್ಟಿ ಬಿಟ್ಟಿರ್ತೇಳೆ ಬಿಟ್ಕಿಸಿದ್ರೆ ಕಾಂಗ್ರೆಸ್ ಜೊತೆ ನಿಂತು. ಇವತ್ತು ನೀವು ಕಾಂಗ್ರೆಸ್ದಾಗೂ ನೀವು ಅದೇ ರೀತಿ ನಡ್ಕೊಂಡ್ರೆ ಮುಂದೆ ಮತ್ತೊಂದು ದಿವಸ ಮತ್ತೊಂದು ನಿರ್ಣಯ ಮಾಡ್ತದೆ. ಅನಿವಾರ್ಯ ಸರ್. ಥ್ಯಾಂಕ್ ಯು. ಅವ್ರ ಜೊತೆ ಮಾತುಕತೆ ಮಾಡಿ ಅವ್ರನ್ನ ಪಕ್ಷಕ್ಕೆ ತೊಗೊಂಡಿದ್ದಾರೆ. ತಾವಾಗಿ ಅವ್ರು ಬಂದಿಲ್ಲ. ತಮಗೆಲ್ಲ ಅದು ಗೊತ್ತೈತೆ. ಅವತ್ತು ತಾವೆಲ್ಲ ಮೀಡಿಯಾದಾಗ ಇದನ್ನೆಲ್ಲ ಬರೆದಿದ್ದೀರಿ. ಲಕ್ಷ್ಮಣ್ ಸವದಿ ಅವರಿಗೆ ಕಾಂಗ್ರೆಸ್ ಪಕ್ಷದ ಅಂದಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಅಂದಿನ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಡಿ.ಕೆ. ಶಿವಕುಮಾರ್ ಸಾಹೇಬರಾಗಿರ್ಬೋದು, ಅವರಿಗೆ ದೂರವಾಣಿ ಮುಖಾಂತರ ಮಾತಾಡಿದ್ರು. ಮೊದಲ ಅಲ್ಲಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೋಗಿ ಅವ್ರಿಗೆ ಮಾತಾಡಿ ವಿಶೇಷ ಹೆಲಿಕಾಪ್ಟರ್ ಕರೆಸಿ ಅವ್ರನ್ನ ಬೆಂಗಳೂರು ಕರೆಸ್ಕೊಂಡು ಅವ್ರ ಜೊತೆ ಮಾತುಕತೆ ಮಾಡೋದು. ನಿಮಗೆ ಮಂತ್ರಿ ಕೊಡ್ತೇವತ್ತು ಅವ್ರು ಹೇಳಿದಾಗ ಮಂತ್ರಿ ಕೊಡೋದು ಬಿಡೋದು ಆಮೇಲೆ ನೋಡಕತ್ರಿ, ನನ್ನ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಕೆಲಸಗಳನ್ನು ನೀವು ಮಾಡಿಕೊಡೋಕ್ಕೆ ಪ್ರಯಾರಿಟಿ ಕೊಡ್ತಿದ್ರಪ್ಪ ಅಂದ್ರೆ ನಾನು ನಿಮ್ಮ ಪಕ್ಷಕ್ಕೆ ಜಾಯ್ನ್ ಆಗ್ತೀನಿ ಅಂತೇಳಿ ನಾನು ಕಂಡೀಷನ್ ಹಾಕಿ ಆಗಿದ್ದೀನಿ ಅಂತ ಅವರೇ ಸಾರ್ವಜನಿಕವಾಗಿ ಹೇಳಿದ್ದೀನಿ ಅಂತ ಹೇಳಿದ್ದಾರೆ. ಹೀಗಿದ್ದಾಗ ಒಲಿಸಿದ್ರಂತ ಅವ್ರನ್ನ ಕರೆಯೋದಕ್ಕಿಂತ ನೀವು ಪಕ್ಷಕ್ಕೆ ಅನುಕೂಲ ಆಗ್ತದಂತ ಅವ್ರನ್ನ ಸ್ವಾಗತ ಮಾಡ್ಕೊಂಡಿದ್ದೀರಿ. ಅದು ಆಗಿದೆ. ಅದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ರಿ. ಸೀನಿಯರ್ ಅದಾರ. ಆ ಪಕ್ಷ ಅವ್ರನ್ನ ಸೋತರು ಉಪಮುಖ್ಯಮಂತ್ರಿ ಏನು ಮಾಡ್ತು? ಯಾಕೆ ಮಾಡ್ತು? ಒಬ್ಬ ಸಂಘಟನಾ ಚತುರದನ. ಇವನನ್ನು ಪಕ್ಷದೊಳಗೆ ಒಂದು ಉನ್ನತ ಸ್ಥಾನ ಕೊಟ್ಟರು ಪಕ್ಷ ಸಂಘಟನೆ ಆಗ್ತದೆ ಮಾಡಿದ್ರು. ಹಾಗಾದ್ರೆ ಕಾಂಗ್ರೆಸ್ ನಿಮಗೆ ಅನಿವಾರ್ಯ ಅಲ್ಲ? ಕಾಂಗ್ರೆಸ್ ಅನಿವಾರ್ಯ ಅಲ್ಲ ಸರ್. ಲಕ್ಷ್ಮಣ್ ಸವದಿ ಅವರಿಗಾಯ್ತು, ಗಾಣಿಗ ಸಮಾಜಕ್ಕಾಯ್ತು. ವೈಯಕ್ತಿಕ ಮಲ್ಲು ಲೋಣಿಯವರಿಗೆ ಕಾಂಗ್ರೆಸ್ ಇರಬಹುದು, ಬಟ್ ಗಾಣಿಗ ಸಮಾಜಕ್ಕೆ ಯಾವುದೇ ಒಂದು ಪಕ್ಷ ಅನಿವಾರ್ಯ ಆಗೋದಿಲ್ಲ. ಪಕ್ಷದೊಳಗೆ ಸ್ಥಾನಮಾನಗಳು ಕೊಟ್ಟರೆ ಅದನ್ನು ಸಮಾಜಗಳು ಮೆಚ್ಕೊಂಡು ಆ ಪಕ್ಷದ ಜೊತೆಗಿರ್ತಾರೆ. ಆ ಪಕ್ಷ ಆ ಸಮಾಜವನ್ನು ಕಡೆಗಣಿಸ್ಕೋತ ಹೊಂತಪ್ಪ ಅಂದ್ರೆ ಆಟೋಮೆಟಿಕ್ಕಾಗಿ ನಾವು ಪಕ್ಷದಾಗಿರ್ತಕ್ಕಂಥ ಹಿರಿಯರು ಕೂತ್ಕೊಂಡು ಕಿಸಿಂದ್ರೆ ನೀವು ಈ ಪಕ್ಷಕ್ಕೆ ಬೆಂಬಲ ಮಾಡಿರತ್ತಂದ್ರೂ ಜನ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ? ಏನು ಕೊಟ್ಟಿದ್ದೀರಿ ಈ ಕಾಂಗ್ರೆಸ್ ಪಕ್ಷ, ಎದಕ್ಕೆ ನೀವು ಅಲ್ಲಿ ಇರ್ತೀರಿ ಅಂತ ಇವತ್ತು ಚಾಲೂ ಆಗ್ಯಾವ ನಮಗೆ ಕೇಳೋಕೆ. ನಮಗೆ ದಿನ ಫೋನ್ ಹಚ್ಕಿಸಿಂದ್ರೆ ಯಾಕೆ ಪ್ರೆಸ್ ಮೀಟ್ ಮಾಡ್ತೀರಿ, ನಿಮ್ಗೆ ಏನೂ ಕೊಡಂಗಿಲ್ಲ ಅವರು. ಸೋತರು ಕೂಡ ಕರ್ಕೊಂಡ್ಬಂದು ಡಿ ಸಿ ಎಂ ಸ್ಥಾನ ಕೊಟ್ಟು